ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸ್ನೇಹ ಗೌಡ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂದರೆ, ನಂದು ಕೀರ್ತಿದು ಆಲ್ಮೋಸ್ಟ್ 10 ಇಯರ್ಸ್ ಆಫ್ ಫ್ರೆಂಡ್ಶಿಪ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಕೀರ್ತಿ ಹಾಯ್. ಸೊ ನಂದು ಕೀರ್ತಿದು ಆಲ್ಮೋಸ್ಟ್ 6th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಶಿಪ್ಪು. ಮಧ್ಯದಲ್ಲಿ ನಾವು ಮೀಟ್ ಮಾಡೋಕ್ಕಾಗಿಲ್ಲ ಆದರೂ ಸಮ್ಹೌ ವಿ ಮ್ಯಾನೇಜ್ ಟು ಮೀಟ್ ಆ್ಯಂಡ್ ಕಂಟಿನ್ಯೂ ಅವರ್ ಫ್ರೆಂಡ್ಶಿಪ್ ಟಿಲ್ 10 ಇಯರ್ಸ್. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಇಯರ್ಸ್ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ. ಸೊ ಕೀರ್ತಿ, ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಅಷ್ಟೇ ಹೇಳೋದು, ನಾವು ಏಜ್ ಆಗಿ ನಮಗೆ ಇನ್ನು ಫ್ಯೂಚರಲ್ಲೂ ಇನ್ನೂ ಮೆಮರೀಸ್ ಕ್ರಿಯೇಟ್ ಮಾಡಬೇಕು ಅಷ್ಟೇ. ನಾವು ಏನೇನೋ ಪ್ಲಾನ್ಸ್ ಮಾಡ್ಕೊಂಡಿದ್ದೀವಿ. ಈ ದಿನಾನ ಇನ್ನೂ ಸ್ಪೆಷಲ್ ಮಾಡಬೇಕು, ಇನ್ನೂ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು ಈ ಸ್ಪೆಸಿಫಿಕ್ ಡೇಗೆ ಅಂತ. ಸೊ ಮುಂದೊಂದು ದಿನ ನಾವು ಈ ವಿಡಿಯೋ ನೋಡಿದಾಗ ನಮಗೆ ನಾವು ನೋಡಿ ಲೈಕ್ ವಾವ್, ಇಷ್ಟೊಂದೆಲ್ಲ ಮೆಮರೀಸ್ ಕ್ರಿಯೇಟ್ ಮಾಡಿದ್ದೀರಲ್ಲ ಅಂತ ಅನಿಸಿ ಖುಷಿ ಪಡಬೇಕು. ಸೊ ಆ ಥರ ಏನೋ ಮಾಡ್ತಿದ್ದೀವಿ, ನೀವು ನೋಡಿ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ವಿಲ್ ಕಮ್ ಬ್ಯಾಕ್. ಸೊ ಗೈಸ್, ನಾವು ಯಾವುದಾದ್ರೂ ಡಿಶ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕೀರ್ತಿ, ಏನು ಪ್ರಿಪೇರ್ ಮಾಡೋಣ? ಸೊ ಪ್ಲ್ಯಾನ್ ಮಾಡ್ತಿದ್ದೀವಿ, ಇನ್ನು ಯೋಚನೆ ಮಾಡಿಬಿಟ್ಟು. ಸೊ ನೀವು ನೋಡ್ತೀರಾ ಮುಂದೆ ವೀಡಿಯೋಲಿ ಏನು ಮಾಡಿರ್ತೀವಿ ಅಂತ. ಸೊ ಫಸ್ಟ್ ಹೇಳಿದರೆ ಸಸ್ಪೆನ್ಸ್ ಇರಲ್ಲ. ಸೊ ಡಿಸೈಡ್ ಮಾಡಿಕೊಂಡು ಏನು ಡಿಶ್ ಪ್ರಿಪೇರ್ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ಡಿಸ್ಕಷನ್ಸ್ ಆದಮೇಲೆ ವಿ ಹ್ಯಾವ್ ಡಿಸೈಡೆಡ್ 2 ಡಿಶಸ್. ಏನು ಮಾಡ್ತಿದ್ದಾಳೆ ಅಂತ ಗೆಸ್ ಮಾಡಿ. ಇಟ್ಟಿನ ನೆನಪಿದೆಯಾ ನಮ್ಮ ಆ್ಯನ್ಯುವಲ್ ಡೇ ಯುನೀಕ್ ಸ್ಟೈಲ್ ಆಫ್ ಬ್ಲ್ಯಾಕ್ ಕಲರ್ ಲಿಪ್ಸ್ಟಿಕ್ ಹೈಲೈಟ್ ಆಗಿರೋದು. ಬ್ಲ್ಯಾಕ್ ಕಲರ್ ಲಿಪ್ಸ್ಟಿಕ್, ಬ್ಲ್ಯಾಕ್ ಕಲರ್ ಐ ಶ್ಯಾಡೋ. ಇಟ್ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಕ್. ನಾವೇನೇನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ ಅವಾಗ. ಕಾಸ್ಟ್ಯೂಮೆಲ್ಲ ಅವ್ರು ಕೊರಿಯೋಗ್ರಾಫರ್ಸ್ ಇರಬೇಕಾದ್ರೆ ಈ ಥರ ಚೆನ್ನಾಗಿ ಕಾಣ್ತೀವಿ, ಬಿಕಾಸ್ ನಮ್ಮ ಡಾನ್ಸ್ ಹಾಗಿತ್ತು. ಬಟ್ ನಮ್ಮ ಕಾಸ್ಟ್ಯೂಮ್ ಬಂದಮೇಲೆ ಲೈಕ್ ನಾವು ಇದೇನೋ ಡಾನ್ಸ್ ಮಾಡ್ತೀವಿ. ನಾವು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಭೂತ ಥರ ಕಾಣ್ತಾ ಇದ್ವಿ. ಅಂತೂ ಇಟ್ ಈಸ್ ದ ಬೆಸ್ಟ್ 10th ಸ್ಟ್ಯಾಂಡರ್ಡ್ ಮೂಮೆಂಟ್. ಆ್ಯಂಡ್ 10th ಕೇಳೋದೇ ಬೇಡ, ತುಂಬಾ ಇದೆ. ನಮಗೆ 6:45 ಕ್ಲಾಸ್ ಯಾವಾಗ ಮುಗಿಯುತ್ತೋ ಅಂತ ಬೇಕಾಯ್ತು. ಏನಾಗ ಸರ್ ಕ್ಲಾಸ್ ಅಪ್ಪ ಅವರು ಟೀಚ್ ಮಾಡೋಕ್ಕಿಂತ ಬೇರೆ ಜಾಸ್ತಿ ಅವ್ರು ಹೇಳ್ತಿದ್ದೆ, ನಮ್ಮ ಮಕ್ಕಳು ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ. ಅವರು ಏನದು ಮಕ್ಕಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ರು. ಆ್ಯಂಡ್ ಅವ್ರಿಗಂತೂ ಹಿ ಹ್ಯಾಡ್ ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ ಫೇವ್ರೇಟ್. ಆಮೇಲೆ ದಿನ ಕ್ವೆಶ್ಚನ್ಸ್ ಕೊಡ್ತಿದ್ರು, ಎರಡು ಕ್ವೆಶ್ಚನ್ನು. ವಾಟ್ ವಾಸ್ ದಟ್ ಗ್ರಾಫ್? ಏನಿತ್ತು ಅದು? ಏನೋ ಇತ್ತು, ಮಾಡಬೇಕಿತ್ತು. ಅದು ಕೊಡೋರು ಎಕ್ಸ್ ಸ್ಕ್ವೇರು, ಅಲ್ಜಿಬ್ರಾ ಜಾಸ್ತಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಜಾಮೆಟ್ರಿದು ಬರೀ ಕಾಂಪೋಸಿಟ್ ಡ್ರಾ ಮಾಡೋದು. ಅದು ಇಷ್ಟು ಮೆಜರ್ಮೆಂಟ್ ರಾಂಗ್ ಆದರೂ ಆ ಸರ್ಗೆ ಏನು ಗೊತ್ತಾಗ್ತಿತ್ತು, ಐ ಡೋಂಟ್ ನೋ. ಆ ಕ್ಲಾಸಲ್ಲಿ ನಮಗೆ 3:30 6:45 ಆ ಕ್ಲಾಸ್ ನಡೀತಿತ್ತು. ನಾವೆಲ್ಲ ಅಂತೂ ನಿದ್ದೆನೇ ಮಾಡಿಬಿಟ್ಟಿರ್ತಿದ್ವಿ. ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೂ ಅಷ್ಟೇ ನಿದ್ದೆ ಮಾಡಿಬಿಟ್ಟಿರ್ತಿದ್ವಿ. ನಾವೆಲ್ಲ ಲಾಸ್ಟ್ ಬೆಂಚಲ್ಲ, ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡು ಫುಲ್ ಮಜಾ ಮಾಡಿದ್ವಿ. ಫಸ್ಟ್ ಬೆಂಚಲ್ಲಿ ಅದು ಫ್ರೆಂಡ್ಸ್ ಅಂತ ಬಿಡ್ತಾನೆ ಇರಲಿಲ್ಲ ಕೂರಕ್ಕೆ. ನಾವು ಹಂಗೋ ಹಿಂಗೋ ಏನೋ ಒಂದು ಮಾಡಿಕೊಂಡು ವಿ ವುಡ್ ಮ್ಯಾನೇಜ್ ಟು ಸಿಟ್ ಟುಗೆದರ್. ಆಮೇಲೆ ನಾವು ಕ್ಲೋಸ್ ಆಗಿದ್ದೆ 9th ಸ್ಟ್ಯಾಂಡರ್ಡ್. ಅಂದರೆ ನಾವು ಫ್ರೆಂಡ್ಸ್ ಇದ್ವಿ. ಬಟ್ ಏನು ಅಂದರೆ ನಾನು ಫ್ರಂಟಲ್ಲಿದ್ದೆ, ಅವಳು ಹಿಂದೆ ಇದ್ಲು. ಯಾವಾಗ ಗೊತ್ತಾ ನಿನ್ನ ವ್ಯಾನಲ್ಲಿ ಒಂದ್ಸತಿ ಹೋಗಿದ್ವಿ. ಇಲ್ಲಿ ಸ್ಕೂಲ್ ಬಸ್ಸು, ಇದಕ್ಕೆ ಫಾರ್ ದಟ್ ಡಾನ್ಸ್ ಪ್ರೋಗ್ರಾಮ್ನು. ಅದಲ್ಲ ಸ್ಕೂಲ್ ಬಸ್ಸು. ಆಮೇಲೆ ನಮ್ಮಪ್ಪ ಸ್ಕೂಲ್ ಬಸ್ಸಿಗೆ ಜಾಯ್ನ್ ಮಾಡಿದ್ರು ಒಂದ್ಸತಿ. ಆವಾಗಲೇ ನಾವು ಹೌದು. ಅಂದರೆ ಅವಾಗ ನಾವು ಅಷ್ಟು ಮಾತಾಡಿಲ್ಲ. ಬಟ್ ಅವಳು ಸ್ಕೂಲ್ ವ್ಯಾನಲ್ಲಿ ಬಂದಮೇಲೆ ವಿವರ್ ಲೈಕ್ ಆ್ಯಕ್ಚುಲಿ ಯಾವ ಏರಿಯಾ ಏನು ಅಂತೆಲ್ಲ ಗೊತ್ತಾಗಿ ಅವಾಗೆ ಪರಿಚಯ ಆಯಿತು. ನನಗೆ ಗೊತ್ತೂ ಇರಲಿಲ್ಲ. ಅಂದರೆ ನಾನು ಅಷ್ಟು ಮಾತಾಡ್ತಾನೆ ಅವಾಗ ನೀವು ಇಲ್ಲೇ ಇಷ್ಟೇ ಹತ್ರನ ಇರೋದು ನಿಮ್ಮ ಮನೆ ಅಂತ. ಸೊ ಅವಾಗಿಂದ ವಿ ಸ್ಟಾರ್ಟೆಡ್ ಬೀಯಿಂಗ್ ಕ್ಲೋಸ್. ಇಷ್ಟು ಲಾಂಗ್ ಜರ್ನಿ. ಆಮೇಲೆ ಯು ಹ್ಯಾವ್ ಎನಿ ಮೆಮೊರೀಸ್ ವೆರಿ ಮೆಮೊರಬಲ್ ಮೆಮೊರೀಸ್? ಬೀನಾ ಮ್ಯಾಮ್, ನಾವು ಲಾಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ ಅವ್ರನ್ನೆಲ್ಲ ನೋಡಿಲ್ಲ. ಅವರೆಲ್ಲ ಫುಲ್ ಅಪ್ರಿಷಿಯೇಟ್ ಮಾಡ್ತಿದ್ರು ಹೋದಾಗ ಸ್ಪೋರ್ಟ್ಸ್ ಡೇಗೆ. ಸೊ ನಾವು ಹೋಗಿದ್ವಿ, ಬಟ್ ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ ಅವಾಗ, ಬಿಕಾಸ್ ಎಲ್ಲ ಟೀಚರ್ಸ್ ಆಬ್ವಿಯಸ್ಲಿ ಗ್ರೌಂಡಲ್ಲಿ ಇದ್ದರು. ಹೆಂಗೋ ಎಲ್ಲ ಟೀಚರ್ಸು ಮಾತಾಡ್ಕೊಂಡು ನಮ್ಮ ಸೋನು ಸರ್, ಸೋನು ಸರ್ ಅರ್ಧ ಜನ ಸರ್ ಕ್ಲಾಸಲ್ಲಿ ಮಲಗಿರೋರು ಪಾಪ. ಆ ಸರ್ ಏನೋ ಎಷ್ಟು ಒಳ್ಳೆಯವರು ಅಂದರೆ ಹಿ ವುಡ್ ಸ್ಕೋಲ್ಡ್.
ಬೇರೆ ಟೀಚರ್ಸ್ ಥರ ಇರ್ತಿರ್ಲಿಲ್ಲ, ತುಂಬ ಒಳ್ಳೆಯವರು. ಅವ್ರು ಇಲ್ಲೇ ಇದ್ರು ನಮ್ಮ ಮನೆ. ಪಿ ಟಿ ಸರ್, ಎಸ್, ಅವರಂತೂ ಪಿ ಟಿ ಸರ್ ಜಾಸ್ತಿ ಸ್ಪೋರ್ಟ್ಸಿಗೆ ನಾವು ಅರ್ಧ ಕ್ಲಾಸ್ ಆ್ಯಕ್ಚುಲಿ ವಿನುತಾ ಅವರು ಎಲ್ಲ ರಂಗೀಲಾ ಅವರು ಎಲ್ಲ ಬಂಕ್ ಮಾಡ್ತಿದ್ದಿದ್ದೆ ಸ್ಪೋರ್ಟ್ಸ್ ಅಂತ ಸ್ಪೋರ್ಟ್ಸ್ ಹೇಳ್ಕೊಂಡು ಬಂಕ್ ಮಾಡ್ತಿದ್ರು. ನಾವು ಡಾನ್ಸು ಪ್ರತಿಭಾ ಕಾರಂಜಿ ಅಂತ ನಾವು ಬಂಕ್ ಮಾಡ್ತಿದ್ವಿ. 10th ಫುಲ್ಲು ಪ್ರತಿಭಾ ಕಾರಂಜಿ ಅಂತ ಹೇಳಿ ಒಂದು ರೂಮ್ ಇತ್ತು ಅಲ್ಲಿ. ಆ ರೂಮಲ್ಲಿ ಅದು ಏನು ಅಂದರೆ ನಮ್ಮ ಕ್ಲಾಸ್ ರೂಮ್ ಫ್ರಂಟಲ್ಲಿ ಆ ರೋನಲ್ಲೇ ಕಾರ್ನರ್ ರೂಮಿಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ವಿ. ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ, ಅಲ್ಲಿ ಹೋಗ್ಬಿಟ್ಟು ಫುಲ್ ಒಬ್ರು ಸ್ಪೀಕರ್ ತಂದಿರೋರು, ಒಬ್ರು ಮೊಬೈಲ್ ತಂದಿರೋರು, ಸಾಂಗ್ ಪ್ಲೇ ಮಾಡ್ಕೊಂಡು ಒಂದು ಸ್ವಲ್ಪ ಮಜಾ ಮಾಡ್ತಾ ಇದ್ರಿ. ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಏನೂ ಇರಲಿಲ್ಲ. ಬಟ್ ಏನು ಅಂದರೆ ಶಿಬಿ ಮ್ಯಾಮ್ಗೆ ನಾವು ಕ್ವಶ್ಚನ್ಸ್ ಆನ್ಸರ್ ಮಾಡಿದ್ಮೇಲೆ ಆ ಮ್ಯಾಮ್ ಬಿಡ್ತಿದ್ದಿದ್ದು ನಮಗೆ. ಏನಂದರೆ ಶಿಬಿ ಮ್ಯಾಮ್ಗೆ ಫೇವ್ರೇಟ್ ಇದೆ ಸೃಷ್ಟಿನ ಮುಂದೆ ಬಿಟ್ಬಿಡ್ತಿದ್ವಿ. ಅವಳೇ ಕನ್ವಿನ್ಸ್ ಮಾಡ್ತಿದ್ದಿದ್ದು ಮ್ಯಾಮ್ನ. ಅವ್ಳು ಕನ್ವಿನ್ಸ್ ಮಾಡಿ, ಆದರೂ ಮ್ಯಾಮ್ ಡೌಟು, ಇವ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಶಿ ನೋಸ್ ನಾವು ಏನು ಮಾಡ್ತೀವಿ. ಇಲ್ಲ, ಐ ವಾಸ್ ಒಬಿಡಿಯಂಟ್ ಸ್ಟೂಡೆಂಟ್ ಅಕಾರ್ಡಿಂಗ್ ಟು ದೆಮ್. ಗೈಸ್, I was very obedient student according to them. ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಿತ್ತು ನಾನು ಹೇಗೆ ಅಂತ. ಬಟ್ ಅಕಾರ್ಡಿಂಗ್ ಟು ದೆಮ್ ಐ ವಾಸ್ ಒಬಿಡಿಯಂಟ್. ಮತ್ತು ಅಂದರೆ ನನ್ನ ಕೆಲಸ ಎಲ್ಲ ನಾನು ಕರೆಕ್ಟಾಗಿ ಮಾಡ್ತಿದ್ದೆ. ಜಾಸ್ತಿ ಆ್ಯನ್ಯುವಲ್ ಡೇಲಿ ನಾವು ಮಜಾ ಮಾಡ್ತಿದ್ದಿದ್ದು. ಯಾವಾಗ ರಿಹರ್ಸಲ್ ಸಿಗುತ್ತೆ ಅಂತ ಹೇಳಿದಾಗ ಒಂದೊಂದ್ಸರಿ ಬೇರೆ ಡ್ಯಾನ್ಸ್ ಕ್ಲಾಸ್ ಸೆಲೆಕ್ಟ್ ಮಾಡಿಬಿಡ್ತಿದ್ರು. ಲೈಕ್ ವಿ ವುಡ್ ಬಿ ಸಪ್ರೇಟೆಡ್. ಈ ಲೈಕ್ ನಾನು ಬೇರೆ ಇದರಲ್ಲಿದ್ದೆ, ಎಲ್ಲರೂ ಬೇರೆ ಬೇರೆ ಆಗ್ತಾ ಇದ್ರಿ. ಬಟ್ 10th ನಾವು ಆ್ಯಕ್ಚುಲಿ ಎಲ್ಲರೂ ಒಂದೇ ಡ್ಯಾನ್ಸಲ್ಲಿ ಇದ್ದಿದ್ದು. ಹೌದು. ಆ್ಯಂಡ್ ಅದೇನೋ ನಾವು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಜಾಸ್ತಿನೇ ಇತ್ತು. ಹೌದು. ಬಟ್ ನಮ್ಮ ಕಾಸ್ಟ್ಯೂಮ್ ನೋಡಿದ್ಮೇಲೆ ಗೊತ್ತಾಯಿತು. ಆ್ಯಂಡ್ ದಟ್ ವಾಸ್ ಅ ಲಾಸ್ಟ್ ಆ್ಯನ್ಯುವಲ್ ಡೇ ಆಲ್ಸೋ. ವಿ ವರ್ ಎಕ್ಸ್ಪೆಕ್ಟಿಂಗ್ ಸೊ. ಇಲ್ಲ, ಅದು 6th ಸ್ಟ್ಯಾಂಡರ್ಡ್ ತಾನೇ ನಮ್ಗೆ ಅದು ಮಾಡಿದ್ದು. 10th ಅಲ್ಲ, 10th ಮಾಡಿದ್ದು. 6th ವಾಸ್ 6th ಐ ಡೋಂಟ್ ನೋ. 6th ಚೈನೀಸ್ ಡ್ಯಾನ್ಸ್ ಎಲ್ಲ ನಮ್ಮ 9th ಅಲ್ಲಿ ಇದ್ದಿತ್ತು ಸ್ಪೋರ್ಟ್ಸ್ ಡೇ. ದಟ್ ಹಿಂದಿ ಸಾಂಗ್. ಆ್ಯಂಡ್ ನೀನು ಹಿಂದಿಲಿದ್ದ ಇಂಗ್ಲೀಷಲ್ಲಿದ್ದ? ಹಿಂದಿ ವಾಟ್ ಇಸ್ ದಟ್? ಇದು ಬಾಜಿರಾ ಮಸ್ತಾನಿ. ಹಾಂ, ಎಸ್. ಬಟ್ ಏನು ಅಂದರೆ ತುಂಬ ಜನ, ಬಟ್ ಏನಂದರೆ ಎಷ್ಟೊಂದು ಜನ ಕಾಂಟ್ಯಾಕ್ಟಲ್ಲಿಲ್ಲ. ಸೃಷ್ಟಿ ಎಲ್ಲ ಇವಾಗ ನಮ್ಮ ಕಾಂಟ್ಯಾಕ್ಟಲ್ಲೇ ಇಲ್ಲ. ಎಲ್ಲಿದ್ದಾಳೆ ಏನೋ ಗೊತ್ತಿಲ್ಲ. ಯಾವ ಸೋಷಿಯಲ್ ಮೀಡಿಯಲ್ಲೂ ಇಲ್ಲ ಅವಳು. ಸೃಷ್ಟಿ ಈ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ನನ್ನ ಕಾಂಟ್ಯಾಕ್ಟ್ ಮಾಡು. ಬಟ್ ಇವಾಗ ಎಷ್ಟೊಂದು ಜನ, ಇವಾಗ ನಾವು ಅವಾಗ ಇದ್ದಿದ್ದು ಫ್ರೆಂಡ್ಶಿಪ್ಪು ಕ್ಲೋಸ್ನೆಸ್ಸು ತುಂಬ ಜನ ಕಮ್ಮಿ ಆಗೋಗಿದೆ. ನಾವೇ ಮಾತಾಡ್ಸಿದ್ರು, ದೇ ಡೋಂಟ್ ಹ್ಯಾವ್ ಟೈಮ್. ಎಲ್ಲ ಫುಲ್ ಬಿಸಿ ಆಗೋಗಿದೆ. ಮೊನ್ನೆ ತಾನೇ ವಿ ಮೆಟ್. ಸಿಂಚನಾ, ವಿನುತಾ ಅವನ್ನೆಲ್ಲ ಮೀಟ್ ಮಾಡಿದ್ವಿ. ಗೈಸ್, ನೀವು ವ್ಲಾಗ್ ನೋಡ್ತಿರ್ತೀರ ಅನ್ಕೊಂಡಿದ್ದೀನಿ. ಅವರು ನೋಡ್ತಾ ಇರ್ತಾರೆ. ಅವರು ಎಲ್ಲ ಒಳ್ಳೆ ಮಜಾ ಮಾಡಿದ್ದೀವಿ ಸ್ಕೂಲ್ ಡೇಸ್. ತಿರ್ಗಿ ನಮ್ಗೆ ಬೇಕು ಏನು ಅಂದರೆ ಅವ್ರು ಜಸ್ಟ್ ಮಾತಾಡ್ತಿದ್ರು ಹೊರತು ನಮ್ಮ ಜೊತೆ ದೇ ವರ್ ನಾಟ್ ಕ್ಲೋಸ್. ಸಮ್ ಪೀಪಲ್ ಅವ್ರು ಜಸ್ಟ್ ಮಾತಾಡ್ತಿದ್ರು. ಅವ್ರದ್ದೇ ಒಂದು ಗ್ರೂಪ್ ಇತ್ತಲ್ಲ, ನಾವು ಕೆಲವರೆಲ್ಲ ನಮ್ಮನ್ನ ನ್ಯಾಪ್ ಕೈಕೊಂಡಿದ್ದಾರೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಕೀರ್ತಿ ವೆನ್ ಎವರ್ ವಿ ಫೈಂಡ್ ಟೈಮ್ ವಿಲ್ ಆಸ್ಕ್ ದೆಮ್ ಟು. ಜಾಸ್ತಿ ಮಾತಾಡ್ತಾ ಇರ್ತೀವಿ ನಾವು, ಸ್ಕೂಲ್ ಬಗ್ಗೆನೇ ಮಾತಾಡೋದು. ಏನೋ ಗೊತ್ತಾನೆ ವ್ಲಾಗಲ್ಲಿ ಗೈಸ್ ನೋಡಿ. ಇವನೊಬ್ಬ ಹೆಲ್ಪಿಂಗ್ ಹ್ಯಾಂಡ್ ನಮಗೆ ಪ್ರತಿ ಸತಿ. ಹಾಯ್ ಜೋಜು. ಸುಸ್ತಾಗ್ತಿದೆ ಸ್ನೇಹ, ಅದಕ್ಕೆ. ಇನ್ನೊಂದು ಏನು ಗೊತ್ತಾ ಕೀರ್ತಿ, ಇವತ್ತು ಹುಷಾರಿಲ್ಲ ಹೋಗಿ. ಬಟ್ ಸ್ಟಿಲ್ ಟು ಮೇಕ್ ದಿಸ್ ಮೋರ್ ಮೆಮೊರೇಬಲ್ ಶಿ ಇಸ್ ಪುಟ್ಟಿಂಗ್ ಸೊ ಮಚ್ ಎಫರ್ಟ್ ಗಾಯ್ಸ್. ಅಲ್ಲಿಗೆ ನನಗೂ ಆ ಪೇಷಂಟ್ ಫೀಲಿಂಗ್ ಬಂದುಬಿಡುತ್ತೆ. ಸ್ಟೆಪ್ ಪ್ಲ್ಯಾನ್ ಮಾಡಿದ್ರಿ ಎಲ್ಲರೂ, ಅದನ್ನು ಆಗಿಲ್ಲ. ವಂಡರ್ಲಾ ಹೋಗಿ ಬರಲ್ಲ ಆಗಬೇಕು. ಅಲ್ಲಿಗೂ ದೇ ಆರ್ ಸ್ಟಿಲ್ ಥಿಂಕಿಂಗ್ ಹೋಗೋದ ಬೇಡವಾ ಅಂತ. ಇಟ್ಸ್ ಇನ್ ಬ್ಯಾಂಗ್ಳೂರ್. ಒಂದ್ಸತಿ ತೋರಿಸ್ತೀವಿ ನಿಮಗೆಲ್ಲ ನಮ್ಮ ಸ್ಕೂಲ್ ಹೇಗಿತ್ತು. ವೆರಿ ಸೂನ್ ನೋಡೋಣ. ಸ್ಪೋರ್ಟ್ಸ್ ಡೇ ಆದರೆ ಹೋಗೋಣ. ಸ್ಪೋರ್ಟ್ಸ್ ಡೇ ಆ್ಯನ್ಯುವಲ್ ಡೇ ಏನಾದ್ರು ಮಾಡ್ತಾರಲ್ಲ ಅವಾಗ. ಓಕೆ, ಒಂದು ಸ್ವಲ್ಪ ಬಿಸಿ ನೀರು 2 ಚಿಯಾ ಸೀಡ್ ಮತ್ತು ಸಬ್ಜಾ ಸೀಡ್.
ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಯಾರೋ ನನ್ನ ಹತ್ರ ಫೋನಲ್ಲಿ ಮಾತಾಡೋವಾಗ ಹೇಳೋರು ಕೆಲಸ ಮಾಡಲ್ಲ ಅಂತ. ವಿನುತಾ ನೋಡ್ತಿದ್ರೆ ನೋಡಮ್ಮ ಕೆಲಸ ಮಾಡ್ತಿದ್ದೀನಿ. ನಾನು ಕೆಲಸ ಮಾಡಿದ್ರೆ ಮಳೆ ಬರುತ್ತಂತೆ. ಅವ್ಳು ಪ್ರತಿ ಸತಿ ಅದೇ. ವಿನುತಾ ಮೇಡಮ್ ನೋಡಿ ಮೇಡಮ್, ಕೀರ್ತಿ ಅವರೇ ಮಾಡ್ತಿರೋದು. ಮನೇಲಿ ಕಂಪ್ಲೇಂಟು ಅವಳು. ಸೊ ಇವಾಗ 1 ಸ್ಪೂನ್, ಎಷ್ಟು ಸ್ಪೂನ್ ಹಾಕ್ತಿದ್ಯಾ ಕೀರ್ತಿ? 2 ಸ್ಪೂನ್ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಸ್ವಲ್ಪ ಮಿಲ್ಕ್ನೇ ಆ್ಯಡ್ ಮಾಡೋಣ. ಮಿಲ್ಕ್ನ ಆ್ಯಡ್ ಮಾಡಿ ಸ್ಟರ್ ಮಾಡಿಬಿಟ್ಟು ವಾಪಸ್ ಅದಕ್ಕೆ ಹಾಕಬೇಕು. ವಾಟರ್ ಹಾಕೋಕ್ಕಿಂತ ಮಿಲ್ಕ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿದೆ. ಕಸ್ಟರ್ಡ್ ಪೌಡರ್ ಇಲ್ದಿರೋನೂ ಮಾಡ್ಬೋದು, ಬಟ್ ಏನಂದರೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋಲ್ಲ ಅಷ್ಟೇ. ಸೊ ಈ ರೆಸಿಪಿ ಎಲ್ಲ ಆಲ್ರೆಡಿ ನಮ್ಮಮ್ಮ ಯೂಟ್ಯೂಬ್ ಚಾನಲಲ್ಲೂ ಇದೆ, ಇನ್ಸ್ಟಾಗ್ರಾಮ್ ಮ್ಯಾಜಿಕ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲಲ್ಲೂ ಇದೆ. ಸೊ ಅದನ್ನು ಫಾಲೋ ಮಾಡ್ತಾ ಇರಿ. ಹೊಸ ರೆಸಿಪೀಸ್ ಹಾಕ್ತಿರ್ತಾರೆ. ಡೂ ಫಾಲೋ ದ್ಯಾಮ್. ಆಲ್ರೆಡಿ ನಾನು ಮಾಡ್ತಿರೋ ರೆಸಿಪಿ ಆಲ್ರೆಡಿ ಆ ಚಾನಲಲ್ಲಿದೆ. ಸೊ ಅದನ್ನು ಮಿಕ್ಸ್ ಮಾಡಿರೋದನ್ನ ಮಿಲ್ಕಿಗೆ ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಆ ಕಲರು ಮತ್ತು ಆ ಫ್ಲೇವರ್ ಬರುತ್ತೆ ಅಲ್ವಾ? ಕಮ್ಮಿ ಇದೆ ಅಲ್ಲ. ಹೋಗು. ಮಿಲ್ಕ್ ಗಟ್ಟಿ ಆಗಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ. ಶುಗರ್ ಏನು ಹಾಕೋದು ಬೇಡ. ಕಂಡೆನ್ಸ್ ಮಿಲ್ಕ್ ಒಂದು ಹಾಕಿದ್ರೆ ಸಾಕು. ಕಂಡೆನ್ಸ್ ಮಿಲ್ಕ್ ಇಲ್ಲಾಂದರೆ ಶುಗರ್ ಹಾಕೋಬೋದು. ಶುಗರ್ ಜಾಸ್ತಿ ಒಳ್ಳೆಯದಲ್ಲ ಅಂತ ಕಂಡೆನ್ಸ್ ಮಿಲ್ಕ್ ಹಾಕ್ತೀವಿ ಅಷ್ಟೇ. ಆಫ್ ಮಾಡಲ ಮತ್ತೆ? ಆ ಕಸ್ಟರ್ಡ್ ಪೌಡ್ರ್ ಹಾಕಿ ಬಾಯ್ಲ್ ಮಾಡ್ಕೊಂಡಿರೋ ಮಿಲ್ಕು ಹಾಗೆ ಎಲ್ಲ ಫ್ರೂಟ್ಸ್ನೆಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದು. ಆ್ಯಕ್ಚುಲಿ ಇದು ಒಂದೇ ಮಾಡೋಕ್ಕಾಗಿದ್ದು ಬಿಕಾಸ್ ಕೀರ್ತಿಗಾಗಿ ಹುಷಾರಿರಲಿಲ್ಲ. ಸೊ ಇದು ಒಂದನ್ನು ಮಾಡಿ ಎಂಡೆಡ್ ಅಪ್ ಆ ಡೇ. ಸೊ ಗೈಸ್, ಇವತ್ತು ಡೇನ ಎಂಜಾಯ್ ಮಾಡಿ ಇನ್ನಷ್ಟು ಮೆಮೊರೇಬಲ್ ಮಾಡಿಕೊಂಡು ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.